ಎಸ್, ಇನ್ನು ಮತ್ತೆ ಪ್ರಜ್ವಲ್ ರೇವಣ್ಣ ವಿಚಾರ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮಾಡ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ, ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಮೈತ್ರಿ ಪಡೆಗೆ ಮುಜುಗರ ಆಗಿದೆ ಅಂತದೊಂದು ಪ್ರಕರಣ ಇದು. ಇಂತಹ ಪೆನ್ ಡ್ರೈವ್ ಪಂಜರದಲ್ಲಿ ಈಗ ಸಂಸದ ಪ್ರಜ್ವಲ್ ಸಿಲುಕಿದ್ದಾರೆ. ಪ್ರಜ್ವಲ್ ಕೇಸ್ನಿಂದ ಜೆಡಿಎಸ್ ಮತ್ತು ಬಿಜೆಪಿಗೆ ಭಾರಿ ಮುಜುಗರ ಆಗಿದೆ. ಹಾಗಿದ್ರೆ ಈಗ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಏನ್ ಮಾಡುತ್ತೆ ಪಕ್ಷ? ಮುಜುಗರ ತಪ್ಪಿಸಿಕೊಳ್ಳಲು ಪ್ರಜ್ವಲ್ ವಿರುದ್ಧ ಕಠಿಣ ಕ್ರಮಕ್ಕೆ ಜೆಡಿಎಸ್ ಮುಂದಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಇವತ್ತು ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಫಿಕ್ಸ್. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಇವತ್ತು. ಆ ಸಭೆಯಲ್ಲೇ ಒಂದು ಸ್ಪಷ್ಟವಾದಂತಹ ನಿರ್ಣಯಕ್ಕೆ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಉಚ್ಚಾಟನೆ ಬಗ್ಗೆ ಅಧಿಕೃತ ತೀರ್ಮಾನ ಆಗೋ ನಿರೀಕ್ಷೆ ಇದೆ. ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಜೆಡಿಎಸ್ನ ಎಲ್ಲ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಕೆಲವರು ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ, ಕೆಲವರು ಟ್ವೀಟ್ ಮಾಡಿದ್ದಾರೆ. ಆ ಮೂಲಕ ಒತ್ತಡವನ್ನ ತರ್ತಾ ಇದ್ದಾರೆ. ಚುನಾವಣೆಯ ಈ ಸಂದರ್ಭದಲ್ಲಿ ಇದು ಬಹಳ ಮುಜುಗರವನ್ನ ತಂದಿಟ್ಟಿದೆ. ಈ ಪ್ರಕರಣ ಜೆಡಿಎಸ್ಗೆ ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ಪ್ರಕರಣ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಕ್ರಮ ಆಗಬೇಕು ಅಂತ ಒತ್ತಾಯ ಆಗ್ತಾ ಇದೆ. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಸಭೆ ನಡೆಯುತ್ತೆ. ಪ್ರಜ್ವಲ್ ಉಚ್ಚಾಟನೆ ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನ ನಡೆಸಲಾಗ್ತಾ ಇದೆ. ಉಚ್ಚಾಟನೆ ಬಗ್ಗೆ ಈಗಾಗಲೇ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ ಹೇಳಿರೋದು, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಕಠಿಣ ಕ್ರಮ ಆಗತ್ತೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಮುಜುಗರ ಆಗಿದೆ ಪಕ್ಷಕ್ಕೆ. ಆ ಮುಜುಗರವನ್ನ ತಪ್ಪಿಸ್ಕೋಬೇಕು ಅಂತ ಅಂದ್ರೆ ಕಠಿಣ ಕ್ರಮ ಜಾರಿಗೆ ತರಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಮೇಲೆ. ಜೊತೆಗೆ ಜೆಡಿಎಸ್ನ ಶಾಸಕರೇ ಪಟ್ಟು ಹಿಡಿದಿದ್ದಾರೆ, ಒತ್ತಡವನ್ನ ತರ್ತಾ ಇದ್ದಾರೆ ಜೆಡಿಎಸ್ ಪ್ರಮುಖರ ಮೇಲೆ. ಹಾಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಆಗತ್ತಾ? ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಇದು ನಿರ್ಧಾರವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಈಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಜೆಡಿಎಸ್ ಬಿಜೆಪಿ ಪಾಲಿಗೆ ಬಹಳ ಮುಜುಗರ ತಂದಿರುವಂತಹ ಪ್ರಕರಣ ಇದು, ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ. ಹಾಗಾಗಿ ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ? ಯಾರೆಲ್ಲ ಭಾಗಿಯಾಗ್ತಾರೆ? ಜೊತೆಗೆ ಇವತ್ತೇ ಒಂದು ಸ್ಪಷ್ಟವಾದಂತಹ ನಿರ್ಣಯ ಬರುತ್ತಾ ಪ್ರಜ್ವಲ್ ವಿರುದ್ಧ? ಖಂಡಿತವಾಗಿ ಪ್ರತಿಮಾ, ಏನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಇದ್ದಾರೆ ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ಮುಜುಗರನ್ನ ಉಂಟು ಮಾಡಿದೆ. ಕಳೆದ 4-5 ದಿನಗಳಿಂದಲೂ ಕೂಡ ಅದೇ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಒಂದ್ ಕಡೆ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದೆ. ಸರ್ಕಾರ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತ ಹೆಸರನ್ನು ನಮೂದಿಸಿ ಎಸ್ಐಟಿಗೆ ಕೂಡ ತನಿಖೆಯನ್ನ ಆದೇಶ ಮಾಡಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳಿಂದ ಈ ಒಂದು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಎರಡಕ್ಕೂ ಕೂಡ ಮುಜುಗರ ಆಗಿದೆ. ಒಂದ್ ಕಡೆ ಬಿಜೆಪಿ ನಾಯಕರುಗಳು ಈ ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಏನು ಹೇಳಿಕೆಯನ್ನ ನೀಡಿದ್ರು, ಆ ಹೇಳಿಕೆಗೆ ನಮ್ಮ ಸಹಮತ ಇದೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕನ್ನುವಂತ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಹಾಗಾಗಿ ಯಾರು ತಪ್ಪು ಮಾಡಿದರೆ ಅವ್ರು ಶಿಕ್ಷೆ ಆಗ್ಲೇಬೇಕನ್ನುವಂತ ವಿಚಾರದಲ್ಲಿ ಪ್ರತಿಪಕ್ಷಗಳು ಏನು ಆರೋಪ ಮಾಡ್ತಾ ಇದ್ದೇವೆ, ಆ ಆರೋಪ ಬಿಜೆಪಿ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಏನಂತ ಹೇಳಿದ್ರೆ ಒಂದು ಕೋರ್ ಕಮಿಟಿ ಜೆಡಿಎಸ್ ನಡೀತಾ ಇದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಭಾಗದಲ್ಲಿ ಹಿಂದೆ ಜೆಡಿಎಸ್ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಹಿಡಿತವನ್ನ ಕೂಡ ಹೊಂದಿತ್ತು. ಹಾಗಾಗಿ ಜೆಡಿಎಸ್ ನ ಒಂದಷ್ಟು ಮತ ಬ್ಯಾಂಕ್ ಕೂಡ ಇದೆ. ಹಾಗಾಗಿ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಈ ಭಾಗದ ಒಂದು 14 ಕ್ಷೇತ್ರಗಳ ಚುನಾವಣೆಗೆ ಪೂರಕವಾಗಿ ಪಕ್ಷ ಅಂದ್ರೆ ಬಿಜೆಪಿ ಜೊತೆ ಮೈತ್ರಿಯನ್ನ ಧರ್ಮ ಪಾಲನೆ ಮಾಡ್ಬೇಕನ್ನುವಂತ ವಿಚಾರದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ವಿಚಾರ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಹಾಗಾಗಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಬೀಳುವಂತ ಸಾಧ್ಯತೆ ಇದೆ. 10:30ಕ್ಕೆ ಕುಮಾರಸ್ವಾಮಿ ಅವರು ಕೋರ್ ಕಮಿಟಿ ಸಭೆ ಆರಂಭಕ್ಕೂ ಮುನ್ನ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋರಿದ್ದಾರೆ. ಒಂದ್ ವೇಳೆ ಸುದ್ದಿಗೋಷ್ಠಿಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಅಥವಾ ಕೋರ್ ಕಮಿಟಿ ಸಭೆಯ ನಿರ್ಣಯಗಳ ನಂತರ ಪ್ರಜ್ವಲ್ ರೇವಣ್ಣ ವಿರುದ್ಧ ಪಕ್ಷದಲ್ಲಿ ಕ್ರಮ ಕೈಗೊಳ್ತಾರ ಅನ್ನುವಂತ ಕುತೂಹಲ ಮೂಡಿರುವಂತದ್ದು. ಅಷ್ಟೇ ಅಲ್ಲ, ಈ ಬೆಳವಣಿಗೆಯಿಂದ ಯಾರೊಬ್ರು ಕೂಡ ಪ್ರಜ್ವಲ್ ರೇವಣ್ಣ ಪರವಾಗಿ ನಿಲ್ಲುವಂತ ಸ್ಥಿತಿಯಲ್ಲಂತೂ ಯಾರೂ ಇಲ್ಲ. ಪಕ್ಷ ಇಲ್ಲ, ವೈಯಕ್ತಿಕವಾಗಿ ಕುಟುಂಬ ಕೂಡ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಅದು ಶಿಕ್ಷೆ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಿರೋದ್ರಿಂದ ಈ ಒಂದು ಮುಜುಗರದಿಂದ ಪಾರಾಗ್ಲಿಕ್ಕೆ ಇವತ್ತೊಂದು ಸ್ಪಷ್ಟ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಗುರುರಾಜ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.